ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. 10 ಕೋಟಿ ಜನರ ನಶೆ ಮುಕ್ತ ಪ್ರತಿಜ್ಞಾ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದ ಪವಿತ್ರ ಅಕ್ಕನವರಿಗೆ ನಾ ಯಾವತ್ತೂ ಚಿರಋಣಿಯಾಗಿರುವೆ. ಹಾಗೂ ವೇದಿಕೆ ಮೇಲಿರುವ ದೇಶಮುಖ್ ಸರ್ರಿಗೂ, ಮಗನಗಿರಿ ಅಣ್ಣವರಿಗೂ, ಬಿ ಜಿ ಪಾಟೀಲ್ ಅಣ್ಣವರಿಗೂ, ಚೌಧರಿ ಅಣ್ಣವರಿಗೂ, ಇಲ್ಲೆಲ್ಲ ಇರುವ ಸದಸ್ಯರಿಗೂ, ನನ್ನ ಸಹೋದರಿಯರಿಗೂ, ತಾಯಂದಿರಿಗೂ ಈ ಅಭಿಯಾನ ಮುಕ್ತ ಕಾರ್ಯಕ್ರಮಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಾನು. ಅಭಿಯಾನ ಮುಕ್ತ ಕಾರ್ಯಕ್ರಮ ಅಂದ್ರೆ ಇಲ್ಲಿ ಯಾರೂ ನಶೆ ಮಾಡ್ತಾ ಇಲ್ಲ. ನಾವು ಅವ್ರು ಎದಕ್ಕೆ ಕರ್ಸಾರತ್ತಂದ್ರೆ ನಮಗೆ ನಮ್ಮೊಂದು ಕೆಲವೊಂದು ಜವಾಬ್ದಾರಿ ಅದಾವೆ. ತಾಯಿದೇವ್ರದಾಗಲಿ ತಂದಿದೇವ್ರದಾಗಲಿ ಅದು ಏನು ಜವಾಬ್ದಾರಿ ಇತ್ತಂದ್ರೆ, ಈಗ ನಾವು ಏನು ಮಾಡಕತ್ತೀವಿ ಗೊತ್ತೇನು ರೀ, ನಮ್ದು ಒಟ್ಟು ಮೊಬೈಲ್ ಆಗಲಿ ಅದು ಎಲ್ಲ ಬೀಜಿ ಸೊಡಲ್ದಾಗ ಎಲ್ಲ ಮಕ್ಳಿಗೆ ಹೊರಿಸ್ಲಕತ್ತೀವಿ ಒತ್ತಡ. ಯಾಕಂದ್ರೆ ಒಂದು ಊಟ ಕೊಡೋಕ್ಕೆ ಟೈಮ್ ಇಲ್ಲ, ಅವರಿಗೆ ಪಾಠ ಹೇಳೋಕ್ಕೆ ಟೈಮ್ ಇಲ್ಲ, ಒಂದು ಕತೆ ಹೇಳೋಕ್ಕೆ ಟೈಮ್ ಇಲ್ಲ. ಅದು ಬಿಟ್ಟು ತಂದೆಂದ್ರೆ ಏನು ಮಾಡಕತ್ತಾರೆ ಗೊತ್ತೇನು, ತಾಯಂದ್ರು ಮಾಡ್ತೀವಿ ಅದು ತಪ್ಪು. ಯಾಕಂದ್ರೆ ಹಲ್ಲು ನೋವೋಣ ತಂಬಾಕು ತೊಗೊಂಬ ಹೋಗೋದು ದುಡ್ಡು ಕೊಡ್ತೀವಿ ಕೊಡ್ತಾರಿಲ್ಲ ರೀ, ನಾವು ನೀವಲ್ಲ, ಒಟ್ಟು ಕೊಡ್ತಾರೆ. ಹಲ್ಲು ನೋವಿಗೆ ತಂಬಾಕು ಅದು ಕಾರಣ ಅಲ್ಲ, ಅದು ಆಗಿನ ಪೂರ್ತಿಯಾಗ ಜುಮ್ ಹಿಡಿದು ಅದು ನಶೆ ಮಾಡ್ತದ್ರಿ ಇಲ್ಲಿ ಒಳಗೆ. ಆ ನಶೆ ಮಾಡೋ ತಂಬಾಕಿರುತ್ತಾನ ಕಮ್ಮಿ ಆಗ್ತದೆ, ತಂಬಾಕಾಗ ನಮ್ಮ ಸ್ಟಾರ್ಟ್ ಆಗ್ತದೆ. ಅಂಥದ್ದೆಲ್ಲ ಬಿಟ್ಟು ನಾವು ಏನು ತಲೆಯಾಗ ತೊಗೊಳಕತ್ತೀವಿ ಅಂದ್ರೆ ತಂಬಾಕು ತಿಂದ್ರೆ ಹಲ್ಬ್ಯಾನ್ ಕಮ್ಮಿ ಆಗ್ತದೆ. ಸರ್ ಸರ್ ಹೇಳ್ತಾರೆ, ಅಷ್ಟು ದೊಡ್ಡವಳಲ್ಲ, ಸರ್ ಹೇಳ್ತಾರೆಲ್ಲ ನಿಮಗೆ. ಯಾಕೆ ನಾ ತಿಳ್ಕೊಂಡಿದ್ದು ಹೇಳಕತ್ತೀನಿ. ನಮ್ಮ ಮನ್ಯಾಗ ಕೆಲಸ ಮಾಡೋಕೆ ತಂಬಾಕು ತಿಂತಾಳೆ ಆಕೆ, ದಿನ ಬೈತೀನಿ ನಾನು, ತಂಬಾಕು ತಿನ್ಬೇಡ ಹಲ್ಬ್ಯಾನ್ ಕಮ್ಮಿ ಆಗಲ್ಲ ಅಂತಂದು. ಇಲ್ರಿ ಅದು ತಿಂದರೆ ಕಮ್ಮಿ ಆಗ್ತದೆ ನನಗಂತ ಹೇಳ್ತಾರೆ. ಅಂಥ ಹುಚ್ಚತನ ನಂಬಲ್ಲಿ ಬೆಳ್ತಾ ಇದೆ. ಯಾಕಂದ್ರೆ ನಾವು ಏನೂ ನೋಡಕತ್ತಿಲ್ಲಲ್ರಿ. ನಾವು ಏನು ಮಾಡಕತ್ತೀವಿ ಗೊತ್ತಂದ್ರೆ ಅಷ್ಟೇ ಕ್ಷಣಿಕ ಸುಖ, ಕ್ಷಣಿಕ ಕಮ್ಮಿ ಆಗೋದು, ಆಗಿನ ಪೂರ್ತಿಯಾಗ ಕಮ್ಮಿ ಆಗೋದು. ಬ್ಯಾನಗಳನ್ನು ಪೇನ್ ಕಿಲ್ಲರ್ ತೊಗೊಂಬಿಡೋದು. ಪೇನ್ ಕಿಲ್ಲರ್ ತೊಗೋಬೇಡ ಡಾಕ್ಟ್ರ್ ದಿನ ಹೇಳ್ತಾರೆ ನಮಗೆ. ಆದ್ರೆ ನಾವು ತಲೆ ನುಸಾಕ ತಡ್ಕೋ ಶಕ್ತಿ ಇಲ್ಲ ನಮ್ಮ ಈಗಿನ ಕಾಲಕ್ಕೆ. ಯಾಕಂದ್ರೆ ನಾವು ತಿನ್ನೋ ಫುಡ್ ಆಹಾರದಲ್ಲಿ ನಮಗೇನು ಶಕ್ತಿ ಇಲ್ಲ. ಆ ವ್ಯಸನಾಗಿ ನಾವು ಏನು ಮಾಡಾಕತ್ತೀವಿ, ನಶೆ ಮುಕ್ತ ಕಾರ್ಯಕ್ರಮ ಮಾಡ್ಯಾರವ್ರು. ಅಕ್ಕೋರು ಎಂಥ ಚಂದ ಕಾರ್ಯಕ್ರಮ ಮಾಡ್ಯಾರ ಅಂದ್ರೆ ನಾನು ಹೇಳಿದ್ರು, ಅಕ್ಕೋರ ಹಿಂಗೆ ಮಾಡ್ಬೇಕಂತ ಮಾಡೀವ್ರಿ, ಶಾಸಕರ ಅಪ್ಪಣೆ ಬೇಕಾಗ್ಯದ ಅಂದರು. ಇದಕ್ಕೆ ಯಾಕೆ ಶಾಸಕರ ಅಪ್ಪಣೆ ರೀ, ಹೇಳ್ತೀನಿ ತೋರಿ ಅಂತಂದೇನ. ಅದಕ್ಕೆ ಅವ್ರು ಅಂದ್ರೆ ಇಲ್ರಿ ಶಾಸಕರ ಅಪ್ಪಣೆ ಬೇಕಲ್ರಿ ಅಂದರು. ಬರ್ತಾರೆ ತೋರ್ತಾರೆ, ಅವ್ರು ಮಾಡ್ತಾರೆ ತೋರಿ. ಈ ತೆರನಾಗ ನಾ ಈ ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ಶಾಸಕರು ಮಾಣಿಕ್ ಚಂದ್ ತಿತ್ತಿದ್ರು, ಈ ಸಂದರ್ಭದಾಗಿ ಬಿಟ್ಟಾರದು ನಾ ಭಾಳ ಖುಷಿಯಿಂದ ಹೇಳ್ತೀನಿ. ಮನೆ ಪ್ರತಿಜ್ಞೆ ಮಾಡ್ಯಾರ ಕಾಲೇಜ್ ಒಳಗೆ ಇದೇ ಕಾರ್ಯಕ್ರಮದಾಗ. ಅವತ್ತಿನಿಂದ ಅವರು ಇವತ್ತಿಗೆ 8-10 ದಿನ ಆಗಿರ್ಬೇಕು ಬಿಟ್ಟು. ನಾ ಲಗ್ನಾಗಿಂದ ಬಿಟ್ಟಿದ್ದಿಲ್ಲ, ಈ ಕಾರ್ಯಕ್ರಮ ಬಿಟ್ಟಾರದ್ದು ಭಾಳ ಖುಷಿಯಿಂದ ಹೇಳ್ತೀನಿ ನಾನು. ಹಾಗೆ ಈ ಕಾರ್ಯಕ್ರಮ ಮೂಲಕ ಏನಂತಂದ್ರೆ, ತಂದೆ ತಾಯಿಯಂದ್ರು ಮಕ್ಕಳಿಗೆ ಸಿಗರೇಟ್ ತರಿಸೋದಾಗಲಿ, ತಂಬಾಕು ತರಿಸೋದಾಗಲಿ, ನಿಷೇಧ ಡ್ರಿಂಕ್ಸ್ ತರಿಸೋದಾಗಲಿ, ಅದು ನಾವು ಮಾಡೋದ್ರಿಂದ ಏನಾಗ್ತದೆ ಗೊತ್ತನು, ಮಕ್ಕಳು ಏನಂತಾರೆ, ನಮ್ಮ ಅವ್ವಪ್ಪನೇ ಮಾಡ್ತಾರೆ, ನಾವು ಯಾಕೆ ಮಾಡಬಾರ್ದು ಅನ್ನೋ ಭಾವನೆ ಅವರಲ್ಲಿ ಬರ್ತದೆ. ಅದನ್ನು ನಾವು ದೂರ ಮಾಡಬೇಕು. ಯಾಕಂದ್ರೆ ತಂದೆ ತಾಯಿದೇ ದೊಡ್ಡ ಪಾತ್ರದದು ಮನ್ಯಾಗ. ನಾವು ಇಬ್ಬರು ದೊಡ್ಡ ಪಾತ್ರ ನಾವು ವಹಿಸಿದ್ದೆ. ಆದ್ರೆ ಮಗ ಅಲ್ಲಿ ಮಗಳಲ್ಲಿ ಒಳ್ಳೆ ಸಮಾಜ ವ್ಯಕ್ತಿ ಆಗ್ತಾರೆ ಅವರು. ಹಾಗೆ ಎಲ್ಲಿ ಜಗತ್ತಿನಾಗ ಎಲ್ಲದೇ ವ್ಯಸನ ಮುಕ್ತಿ ಮನೆ ಅದಂದ್ರೆ ಅದು ಕೇಂದ್ರ ಅಂತ ನಾವು ಭಾಳ ಖುಷಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ನಮ್ಮ ಮನೆ ಆಗಿರ್ಬೋದು, ನಮ್ಮ ಮಕ್ಕಳು ತಿಂತಿರ್ಬೋದು, ನಮ್ಮ ಮನೆಯವ್ರು ತಿಂತಿರ್ಬೇಕು, ಎಲ್ಲರ ಮನೆಯವ್ರು ತಿಂತಿರ್ಬೇಕು. ಆದ್ರೆ ವ್ಯಸನ ಮುಕ್ತ ಮನೆ ಅಂದ್ರೆ ಇದು ಒಂದೇ. ನಾ ಭಾಳ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು. ಯಾಕಂದ್ರೆ ಇಲ್ಲಿ ಏನೂ ಇಲ್ಲ, ಜಾತಿಲ್ಲ, ಭೇದಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ನಿರಾಳ. ಅದಕ್ಕೆ ಅವರು ಕೇಂದ್ರ ಸರ್ಕಾರ ಏನು ಮಾಡ್ಯಾರ ಗೊತ್ತೇನ್ರಿ, ಇದು ಯಾರಿಗೆ ಕೊಟ್ಟರು ಸೂಕ್ತ ಆಗ್ತದ ಅಂತ ತಿಳಿದೇ ಅವ್ರು ಕೇಂದ್ರಕ್ಕೆ ಕೊಟ್ಟಾರವ್ರು. ಯಾಕಂದ್ರೆ ನಿಮ್ಮಂಥವ್ರಿಗೆ ಕೊಟ್ಟರೆ ಏನಾಗ್ತದೆ ಗೊತ್ತಾ, 4 ದಿನ ಮಾಡ್ತೀವಿ ಬಿಟ್ಬಿಡ್ತೀವಿ. ಅವತ್ತು ಪ್ರತಿಜ್ಞೆ ಮಾಡಿದ್ರೆ ಮನ್ಯಾಗ ಸ್ಟಾರ್ಟ್ ಮಾಡ್ತೀವಿ, ಅದು ಮಾಡೋದು ಬೇಡ. ನಾವು ಬಂದ್ಲು ಮನೆ ಗೆದಿಬೇಕು. ನಾವು ಒಂದು ಮನೆ ಶುದ್ಧ ಆದ್ರೆ ಸಮಾಜ ಶುದ್ಧ ಆಗ್ತದೆ. ಸಮಾಜ ಶುದ್ಧ, ಜಗತ್ತು ಶುದ್ಧ. ನಾ ಎದಕ್ಕೆ ಈ ಮಾತು ಹೇಳಕ್ಕೆ ಇಷ್ಟಪಡಕತ್ತೀನಿ ಅಂದ್ರೆ, ನಾವೆಲ್ಲರೂ ಕೂಡಿಕೊಂಡು, ಅಕ್ಕೋರೊಬ್ಬರೇ ಅಲ್ಲ, ನಾವೆಲ್ಲರೂ ಕೂಡಿಕೊಂಡು ಎಲ್ಲ ಕಾರ್ಯಕ್ರಮ ಯಶಸ್ವಿಗಳು ಮಾಡ್ಬೇಕು. ನಾವು ಇಂಥ ಕಾರ್ಯಕ್ರಮಗಳು ಮನ್ಯಾಗ ಇಷ್ಟು ಜನಕ್ಕೆ ಅಕ್ಕೋರು ಕೂಡಿಸ್ತಾರತ್ತಂದ್ರೆ ಅವ್ರ ಶಕ್ತಿ ಅದದು. ಈಗ ನಾವ್ರಿಗೆ ಸನ್ಮಾನ ಮಾಡಿದ ಉದ್ದೇಶ ಏನಂದ್ರೆ, ತಾಯಿ ಸ್ವರೂಪಿಣಿ ಅವರಿಂದ ಈ ನಿಶೆ ಮುಕ್ತಿ ಕಾರ್ಯಕ್ರಮ ಭಾಳ ಯಶಸ್ವಿ ಆಗಲಿ, ನಮ್ಮ ಸಮಾಜದಲ್ಲಿ ಎಲ್ಲರೂ ನಶೆಮುಕ್ತರಾಗಲಿ ಅನ್ನೋ ಉದ್ದೇಶಕ್ಕೆ ಅವ್ರಿಂದ ಸ್ಟಾರ್ಟ್ ಮಾಡಿದ್ದು ನಾನು. ಮತ್ತೊಂದು ಯಾವ ಉದ್ದೇಶ ಇಲ್ಲ. ಹಾಗೆ ನಾ ಈ ಥರನಾಗಿ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಗುರುವಿನ ಬಲ್ಲಿ ಒಂದು ತಾಯಿ ಮಗ ಹೋದ್ರತ್ತ. ತಾಯಿ ಕೇಳಿದ್ಲತ್ತ, ಅಪ್ಪವ್ರ ನನ್ನ ಮಗ ಹೊಟ್ಟೆ ಹಸು ಆದಾಗ ಒಂದು ಬೆಲ್ಲ ತಿತ್ತಾನ್ರಿ, ಹೆಂಗೆ ಮಾಡೋದು, ಹೊಟ್ಟೆ ಬಿಡಾಕ್ತಾ ಇರಲ್ಲ, ಈಗೇನು ಬೆಲ್ಲ ತಿನ್ನಿಸ್ಬೇಡ ಅನ್ನಕತ್ತಾರ, ಅವ್ನಿಗೆ ಶುಗರ್ ಟೈಪ್ ಇದು ಅನ್ಸಕತ್ತದ ಅಂತಂದ್ರೆ, ಆ ಸ್ವಾಮಿಗಳು ಹೇಳಿದ್ರತ್ತ, ತಂಗಿ ನೀ ಬಂದೇ ಖರೆ 8 ದಿನ ಬಿಟ್ಟು ಬಾ ಅಂದ್ರತ್ತವ್ರು. ಈಗ ನನಗೇನು ಹೇಳೋಕ್ಕೆ ಟೈಮ್ ಇಲ್ಲ, 8 ದಿನ ಬಿಟ್ಟು ಬಾ ಅಂದ್ರತ್ತವ್ರು. 8 ದಿನ ಬಿಟ್ಟು ಬಂದ್ಗಳೇ ಆ ಹುಡುಗ ಕುಂದಿರಿಸಿ ತಿಳಿಸಿ ಹೇಳಿದ್ರತ್ತವ್ರು.
ಗುರುಗಳು ಹೊರಗೆ ಕರ್ಕೊಂಡು ಹೋಗಿ ಅವ್ರು ಏನು ಹೇಳಿದ್ರು ಅವ್ರಿಗೆ ಗೊತ್ತ ನಮ್ಗೆ ಅವ್ರು ಹೇಳಿ ಗುರುಗಳು ಹಂಗಾದ್ಮೇಲೆ ಆಯ್ತು ಇವತ್ತು ನೀನು ತಿನ್ನಲು ಹೋಗವ ತಂಗಿ ಅಂದ್ರತ್ತ ಆಕೆ ಅಂದ್ಲತ್ತ ಅಪ್ಪರು ಇದೇ ಮಾತು ಅವತ್ತು 8 ದಿನದ ಹಿಂದೆ ಮಾಡಬೇಕಾಗಿತ್ತಲ್ರಿ ನೀವು ಅಂದ್ಲತ್ತ 8 ದಿನದಿಂದ ಮಾಡಬೇಕಾಗಿತ್ತವ ಖರೆ ನಾನೇ ಬೆಲ್ಲ ತಿಂತಿದ್ದೆ ನಾ ಬಿಟ್ಟಿನ ನನಗೆ ತಿನ್ನಿಸ್ಬೇಕಂತ ಬಿಟ್ಟಿನ ನಾ ಬಿಟ್ಟೆ ನೀ ಹೋದ್ಮೇಲೆ ನನಗೆ ಅನಿಸ್ತು ನಾನು ಬಿಡಬೇಕು ಆಮೇಲೆ ನಿನ್ನ ಮಗನಿಗೆ ಬಿಡಿಸ್ಬೇಕಂತ ವಿಚಾರ ಮಾಡಿ ನಾ ಬಿಟ್ಟು 8 ದಿನ ಪ್ರಯತ್ನ ಮಾಡಿದೆ ನಾನು ಬಿಡೋಕ್ಕಾಯ್ತು ಅದಕ್ಕೆ ನಿನ್ನ ಮಗನಿಗೆ ಹೇಳಿನ ಅಂತ ಹೇಳಿದ್ರು ಆ ಥರನಾಗಿ ನಾವು ತಾಯಂದರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಿದ್ದಲ್ಲಿ ಬರೀ ವಿದ್ಯಾಭ್ಯಾಸ ಅಲ್ಲ ಸಂಸ್ಕಾರ ಮೇನದ ಆ ಸಂಸ್ಕಾರ ಕೊಟ್ಟಿದ್ದಲ್ಲಿ ವ್ಯಸನ ಮುಕ್ತರಾಗ್ತಾರೆ ಈಗ ಎಷ್ಟೋ ತಂದೆಂದ್ರೆ ಮರಗ್ಲಾಕತ್ತಾರೆ ತಾಯಂದ್ರೆ ಮಗ್ಲಾಕತ್ತಾರೆ ಇದ್ರ ಜೊತೆ ನಾನು ನಮ್ಮ ತಮ್ಮನ ಕಳ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅವನು ನಶೆ ಮುಕ್ತಾಗಿ ತೀರ್ಕೊಂಡ ನಾ ಯಾಕಂದ್ರೆ ಅವ ಬಿಟ್ಟಿದ್ನಂದ್ರೆ ಇವತ್ತು ಬದುಕ್ತಿದ್ದ ನಮ್ಮೆಲ್ಲರ ಜೊತೆ ಭಾಳ ಒಳ್ಳೆಯವಿದ್ದವ ಅವ ಬದುಕ್ತಿದ್ದ ಆ ಥರನ ಯಾವ ಸೋದರನಲ್ಲಿ ಯಾವ ಮಕ್ಕಳನ್ನ ಕಳ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ ಎಲ್ಲರೂ ಭಾಳ ಸಂತೋಷದಿಂದ ಇರಬೇಕು ಒಳ್ಳೆಯ ಸಮಾಜವನ್ನು ಕಟ್ಟೋಣ ವ್ಯಸನ ಮುಕ್ತಿ ಮಾಡೋಣ ಅಂತ ಈ ಕಾರ್ಯಕ್ರಮದಲ್ಲಿ ನಾನು 2 ಮಾತು ಮುಗಿಸ್ತೇನೆ